ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ತುಂಬ ವೆದರ್ ಕೂಲ್ ಇದೆ. ಅಂದರೆ ನಿನ್ನೆ ನೈಟ್ ಮಳೆ ಬಂದಿತ್ತು ಗೈಸ್. ನಮ್ಗೆ ಗೊತ್ತಿರಲಿಲ್ಲ. 10:30 ತನಕ ನಾನು ಎಚ್ಚರಿಕೆ ಇದ್ದೆ. ಬಟ್ ತುಂಬ ರಾತ್ರಿ ಆಗುವ ಬಂದಿದ್ದ, ಎಷ್ಟೊತ್ತಿಗೆ ಬಂದಿದ್ದ ಅಂತ ಗೊತ್ತಿಲ್ಲ. ಅಲ್ಲಲ್ಲಿ ಎಲ್ಲ ನೀರು ನಿಂತಿದೆ. ಮತ್ತು ತುಂಬ ಕೋಲ್ಡ್ ಉಂಟು ವೆದರ್ ಕೂಡ. ಹಾಗೆ ಇವತ್ತು ಸ್ವಲ್ಪ ಸೆಕೆ ಎಲ್ಲ ಇಲ್ಲ. ಒಂಥರ ಒಳ್ಳೆಯದಾಗ್ತದೆ ಬೆಳಿಗ್ಗೆ ಕೆಲಸ ಎಲ್ಲ ಮಾಡಲಿಕ್ಕೆ. ಹಾಗೆ ನಿನ್ನೆ 2 ಗಂಟೆ 2:30 ಆಗೋ ಏನೋ ಎಚ್ಚರಿಕೆ ಆದಾಗ ಸ್ವಲ್ಪ ಮಿಂಚೆಲ್ಲ ಬರ್ತಾಯಿತ್ತು ಗೈಸ್. ಮಿಂಚೆಲ್ಲ ಬರ್ತಾಯಿತ್ತು. ಮತ್ತು ಮಳೆ ಬಂದ ವಿಷಯವೇ ನಂಗೆ ಗೊತ್ತಿರಲಿಲ್ಲ. ಬೆಳಿಗ್ಗೆನೇ ಗೊತ್ತು, ಎದ್ದು ಹೊರಗೆ ನೋಡುವಾಗಲೇ. ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಉಂಟು. ಅಂದರೆ ಮಗನಿಗೆ ಎಲ್ಲ ತಂದಾಗಿದೆ. ಟಿಫಿನ್ ಬಾಕ್ಸ್ ಮತ್ತು ಸ್ನ್ಯಾಕ್ಸ್ ಬಾಕ್ಸ್ ತಂದಾಗಲೇ ಇಲ್ಲ. ಹಾಗೆ ಅದನ್ನು ತಗೊಂಡು ಬರುವ ಅಂತ ಹೇಳಿ, ಮತ್ತು ನಾಳೆ ಒಂದೇ ಇರೋದು, ನಾಡಿದ್ದು ಸ್ಕೂಲ್ ಸ್ಟಾರ್ಟ್. ಹಾಗೆ ಹೋಗಿ ತಗೊಂಡು ಬರುವ ಅಂತೇಳಿ ಎನಿಸಿದ್ದೇನೆ. ಹಾಗೆ ಇವತ್ತು ಅನ್ನ ಎಲ್ಲ ಹಾಟ್ ಪಾಟಲ್ಲಿ ಇಟ್ಟದು ಗೈಸ್. ಅಂದರೆ ಬೇಗ ಹೋಗ್ಲಿಕ್ಕೆ ಉಂಟಲ್ಲ, ಮತ್ತು ಇಲ್ಲದಿದ್ದರೆ ಅದು ಬೆಂಕಿ ನೋಡ್ತಾನೇ ಇರಬೇಕು. ಅದಕ್ಕೋಸ್ಕರ ಇವತ್ತು ಬೇಗ ಹಾಟ್ ಪಾಟಲ್ಲಿ ಇಟ್ಟದು. ಮತ್ತು ನಿನ್ನೆ ಪದಾರ್ಥ ಉಂಟು, ಸ್ವಲ್ಪ ಪದಾರ್ಥ ಉಂಟು, ಅದು ಇವತ್ತಿಗೆ ಸಾಕು. ಹಾಗೆ ನಾನು ಕಡಲೆ ಮಾಡುವ ಅಂತೇಳಿ ಕಡಲೆ ಸುಕ್ಕ ಮಾಡಿದರೆ, ಅಂದರೆ ಸ್ವಲ್ಪ ಬಜ್ಜಿ ಥರ ಮಾಡಿದರೆ. ಮತ್ತು ಮೀನು ಹಸ್ಬೆಂಡ್ ಹತ್ರ ತರಲಿಕ್ಕೆ ಹೇಳಿದೆ, ಫ್ರೈಗೆ ಏನಾದರೂ ಇದ್ದರೆ ತನ್ನಿ ಅಂತೇಳಿ. ಸೊ ಅದು ಅಷ್ಟು ಮಾಡಿಟ್ಟು ಬೇಗ ಹೋಗಿ ಬರುವ ಅಂತ. ಸಾರಿದೆ ಗೈಸ್, ನೋಡಿ ಸಾರಿದೆ ನಿನ್ನೆದು. ಇದು ಸಾಕು ಸಾಧಾರಣ. ಕುಕ್ಕರಲ್ಲಿ ನಾನು ಇಟ್ಟಿದ್ದೇನೆ, ಕಡಲೆ ಇಟ್ಟಿದ್ದೇನೆ. ಹಾಟ್ ಪಾಟಲ್ಲಿ ಇಟ್ಟಿದ್ದೇನೆ ನಾನು. ಅನ್ನ 6:50ಕ್ಕೆ ಇಟ್ಟಿದ್ದೇನೆ. ಅದು ಮಧ್ಯಾಹ್ನ ಆಗುವಾಗ ಸರಿ ಆಗ್ತದೆ ನೋಡಿ. ಚೈನಾ ಪಾಟ್, ರುದ್ರ ಅವರದ್ದು ಗೈಸ್. ನಾನು ನಿಮಗೆ ಹಾಟ್ ಪಾಟಲ್ಲಿ ಇದು ಎಷ್ಟು ಅನ್ನ ಬೆಂದಿದೆ ಅಂತೇಳಿ ತೋರಿಸ್ತೇನೆ. ನಾನು ಬೆಳಿಗ್ಗೆ 6:50ಕ್ಕೆ ಇಟ್ಟದ್ದು. ಇವಾಗ 9:00 ನೋಡಿ ಗೈಸ್, 9:30 ಆಯಿತು. ಇವಾಗ ಎಷ್ಟು ಬೆಂದಿದೆ ಅಂತೇಳಿ ನೋಡುವ. ಬಿಸಿ ಬಿಸಿ ಇದೆ ಗೈಸ್, ನೋಡುವ ಎಷ್ಟು ಬೆಂದಿದೆ ಅಂತೇಳಿ. ಇದು ಮುಟ್ಲಿಕ್ಕೆ ಆಗೋದಿಲ್ಲ ಗೈಸ್, ಅಷ್ಟು ಬಿಸಿ ಉಂಟು ಇದು. ನೋಡಿ, ಬೇಯ್ತಾ ಬಂದಿದೆ ಅನ್ನ. ತುಂಬ ಬಿಸಿ ಬಿಸಿ ಇದೆ ಗೈಸ್. ಗಂಜಿ ಎಲ್ಲ ಊಟ ಮಾಡೋರಿಗೆ ಒಳ್ಳೆಯದು. ನೋಡಿ ಬೆಂದಿದೆ, ಇನ್ನೂ ಬೇಯಬೇಕು. ಇರಲಿ.
ಕಮ್ಮಿ ಆದರೆ ಬೇಕಾದರೆ ಬಿಸಿ ಬಿಸಿ ನೀರು ಮಾಡಿ ಇದರ ಮೇಲೆ ಹಾಕ್ಕೋಬಹುದು. ನೀರು ಕಮ್ಮಿ ಅಂತ ಎನಿಸಿದರೆ ಇದು 1.5 ಇದರದ್ದು. ನಾನಿವತ್ತು ಅಕ್ಕಿ ಒಂದು ಸೇರು ಸ್ವಲ್ಪ ಒಂದು ಕೈಯಲ್ಲಿ ಒಂದು ಮುಷ್ಟಿ ಹಾಕಿದೆ ಅಷ್ಟೇ. ನೋಡಿ, ನನ್ನ ಕಡಲೆ ಪದಾರ್ಥ ಕೂಡ ಆಯಿತು ಗೈಸ್. ನೋಡಿ, ಮೀನೇನು ತರಲಿಲ್ಲ ಗೈಸ್, ನೋಡಬೇಕು ಸಂಜೆ ಏನಾದರೂ. ಇವಾಗ ಸಾಕು, ಮಧ್ಯಾಹ್ನಕ್ಕೆ ಪದಾರ್ಥ ಕೂಡ ಇದೆ ಅಲ್ಲ, ಗಂಜಿಗೆಲ್ಲ ಇದು ಒಳ್ಳೆಯದಾಗ್ತದೆ ಈ ರೀತಿ ಕಡಲೆ ಮಾಡಿದರೆ. ತಂಪೆಲ್ಲ ಹೋಯಿತು ಗೈಸ್, ರಿಟರ್ನ್ ಅದೇ ಶೆಕೆ ಸ್ಟಾರ್ಟ್ ಆಯಿತು. ತುಂಬ ಶೆಕೆ ಇವತ್ತು, ಸ್ವಲ್ಪ ಮಳೆ ಬಂದು. ಹಾಗೆ ಈಗ ಎಲ್ಲ ಕೆಲಸ ಆಯಿತು ನನ್ನದು. ಹೊರಗೆದ್ದು ಬಟ್ಟೆ ಅಮ್ಮ ಹೋಗಿದ್ರು, ಹಾಗೆ ಮತ್ತೆ ಗುಡಿಸೋದು, ಪಾತ್ರೆ ತೊಳೆಯೋದು, ಅದೆಲ್ಲ ಕೆಲಸ ಆಯಿತು. ಪದಾರ್ಥ ಕೂಡ ಆಯಿತು. ಇನ್ನು ಬೇಗ ಹೋಗಿ ಬರುವ ಅಂತ, ಗಂಟೆ 9:30 ಆಯಿತು. 10 ಗಂಟೆ ಆಗುವಾಗ ಹೋಗುವ ಅಂತೇಳಿ ಹೋಗಿ ಬೇಕಾದ ಐಟಮ್ ಎಲ್ಲ ಇನ್ನು ತಗೊಂಡು ಬರೋದು. ಇನ್ನು ಗಡಿ ಹೋಗುವ ಹಾಗಿಲ್ಲ, ಹಾಗೆ ಬೇಗ ಹೋಗಿ ಬರುವ. ಮತ್ತೆ ಆದರೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ ಮತ್ತೆ ಹೋಗೋದನ್ನು, ಇಲ್ಲದಿದ್ದರೆ ಮತ್ತೆ ಬಂದ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಚಕ್ಕೋತ್ರ ನೋಡಿ ಗೈಸ್, ಒಂದು ಚಿಕ್ಕ ಚಕ್ಕೋತ್ರ ಇತ್ತು. ಅದನ್ನು ಇದು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಮತ್ತು ಸ್ವಲ್ಪ ಪೆಪ್ಪರ್ ಎಲ್ಲ ಹಾಕಿ ತಿನ್ನುವ ಅಂಥೇಳಿ ಈ ರೀತಿ ಮಾಡಿ ಇಟ್ಟಿದ್ದೇನೆ. ತುಂಬ ಸ್ವೀಟ್ ಉಂಟು ಗೈಸ್, ಅದೆಲ್ಲ ಹಾಕಿ ತಿಂದರೆ ತುಂಬ ಸೂಪರ್ ಆಗುತ್ತೆ. ನೋಡಿ ಗೈಸ್, ಫೈನಲಿ ಎಗ್ ಫ್ರೂಟು ಹಣ್ಣಾಯಿತು. ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಇದೆ ಅಂತೇಳಿ. ಒಳಗೆ ನೋಡಿ ಈ ರೀತಿ ಇದೆ, ತುಂಬ ಒಳ್ಳೆಯದಿದೆ ಗೈಸ್, ಸೂಪರ್ ಆಗುತ್ತೆ ತಿನ್ನಲಿಕ್ಕೆ. ಮೊಟ್ಟೆ ಒಳಗೆ ಹೇಗಿದೆ ನೋಡಿ, ಅದು ಯೆಲ್ಲೋ ಕಲರ್, ಅದೇ ರೀತಿ ಸೇಮ್, ಏನು ವ್ಯತ್ಯಾಸ ಕೂಡ ಇಲ್ಲ. ನೋಡಿ, ಅದರ ಸಿಪ್ಪೆಲ್ಲ ತೆಗೆದು ತಿನ್ನಬೇಕು, ಸಿಪ್ಪೆ ತಿನ್ನಲಿಕ್ಕಿಲ್ಲ. ನೋಡಿ ಈ ರೀತಿ. ಇದೊಂದು ಬಂದ ನಾಯಿ ಅಂತ ನಾನು ನಿಮ್ಮ ಹತ್ರ ಅವತ್ತು ಹೇಳಿದ್ದಲ್ವ ಗೈಸ್. ನೋಡಿ, ಒಳ್ಳೆ ಬುದ್ಧಿ ಉಂಟು ಗೈಸ್ ಇದಕ್ಕೆ. ನೋಡಿ ಮಾಡೋದು ನೋಡಿ, ಎಷ್ಟು ನೀವು ಓಡಿಸಿ, ಎಷ್ಟು ನಾವು ಓಡಿಸಿದ್ದೇವೆ, ಅದು ಹೋಗೋದೇ ಇಲ್ಲ. ಗಂಟೆ ನೋಡಿ 6:30 ಕಳೆಯಿತು, 7 ಆಗ್ತಾ ಬಂತು. ಈ ರೀತಿ ಒಂದು ಸೈಡಿಗೆ ಮೋಡಾಗಿದೆ ಗೈಸ್. ಅದು ನೋಡಿ ಯಾವ ಕಲ್ಲರಲ್ಲಿ ಇದೆ ನೋಡಿ, ಒಂದು ಸೈಡಿಗೆ ಹರಡಿಕೊಂಡು ಹೋಗಿದೆ. ನೋಡಿ ಯಾವ ರೀತಿ ಕಾಣ್ತದೆ ನೋಡಿ.